ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್. ಇವತ್ತು ಒಬ್ಬಳೇ ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಅದೇ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಒಬ್ಬರೇ ಹೋಗಿ ಕೂಡ ಬಿಸ್ನೆಸ್ನ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ವ್ಲಾಗ್ ಸಾಕ್ಷಿ ಗೈಸ್. ಮಾರ್ನಿಂಗ್ ಚಿಕ್ಕಪೇಟೆಗೆ ಬಂದಿರೋದಕ್ಕೆ ಅಷ್ಟೊಂದೇನು ಕ್ರೌಡ್ ಇಲ್ಲ, ಬಟ್ ಆದ್ರೆ ಇದೇ ನೋಡಿ, ನಾನು ಬೇಕಾದ್ರೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಫುಲ್ ಕ್ರೌಡ್ ತುಂಬ್ಕೊಬಿಟ್ಟಿರುತ್ತೆ. ಸೊ ಅಂದ್ರೆ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ನಾನು ಹೋಲ್ಸೇಲ್ ಅಲ್ಲಿ ತಗೊಳ್ಳೋದ್ರಿಂದ ನನಗೆ ಓಕೆ ಆಗ್ತಾ ಇರ್ಬೋದು. ಎಲ್ಲ ಹೇಗೆ ಹಾಕಿದ್ದಾರೆ ಹೂವಿನ ಅಂತ ಗಣೇಶ ಹಬ್ಬ ಕೂಡ ಇದೆಯಲ್ವಾ, ಸೊ ಅದಕ್ಕೋಸ್ಕರ ಸೆಟ್ಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿರ್ತದೆ. ಬನ್ನಿ ನೋಡ ಇನ್ನು ಏನೇನಿದೆ ಅಂತ ಹೇಳ್ಬಿಟ್ಟು. ಇವತ್ತು ಒಬ್ಳೆ ಅದ್ ಏನ್ ಕನ್ನಡ ಕಿತ್ತಾಕ್ತೀನೋ ನೋಡ್ಬೇಕು ಗೈಸ್. ಇವಾಗ ಹೋಟೆಲ್ ಬಂದಿದ್ದೀನಿ ತಿನ್ನೋಣ ಅಂತ ಹೇಳಿ. ಬೆಳಗ್ಗೆಯಿಂದ ತಿಂದಿಲ್ಲ, ಇವಾಗ ಆಲ್ಮೋಸ್ಟ್ 12:45 ಆಗೋಗಿದೆ. ಸೊ ಹಾಗೆ ಸ್ವಲ್ಪ ಇಯರಿಂಗ್ಸ್ ಮತ್ತೆ ಕರಿಮಣಿ ಸರಗಳು ತಗೊಂಡೆ ಗೈಸ್. ಇದನ್ನ ತಗೊಳ್ಳೋಷ್ಟು ಇಷ್ಟೊತ್ತಾಗೋಯ್ತು. ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರ್ಸೋಣ ಅಂತ ಅನ್ಕೊಂಡ್ಬಿಟ್ಟಾರೆ. ನಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ಟೆ ಆ ಪ್ಲೇಸ್ಗೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಬಂದಾಗ 100% ತೋರಿಸ್ತೀನಿ. ಸೊ ಇವಾಗ ಒಬ್ಳೆ ಫಸ್ಟ್ ಟೈಮ್ ಹೋಟ್ಲಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರೋದು ಗೈಸ್. ಇದುವರೆಗೂ ಯಾರೋ ಒಬ್ರು ಜೊತೆ ಇರ್ತಾ ಇದ್ರು, ಐದರ್ ನನ್ನ ಹಸ್ಬೆಂಡ್ ಯಾರೋ ಒಬ್ರು ಬರ್ತಾ ಇದ್ರು. ನನ್ನ ಜೊತೆ ಬರ್ದವ್ರೆಲ್ಲ ತಿಂತ ನನ್ನ ಜೊತೆ ಅಂದ್ರೆ ಲೈಕ್ ಯಾರೋ ಒಬ್ರ ಜೊತೆ ಬರ್ತಾ ಇದ್ದೆ, ಅವ್ರ ಜೊತೆ ನಾನು ತಿಂತಾ ಇದ್ದೆ. ಬಟ್ ಫಸ್ಟ್ ಟೈಮ್ ನಾನು ಒಬ್ರೆ ಬಂದು ಇವಾಗ ಹೋಟ್ಲಲ್ಲಿ ಕುತ್ಕೊಂಡು ತಿಂತಾ ಇರೋದು. ಏನು ಅಂತಾರಲ್ವಾ, ಯಾವಾಗ ನಾವು ಒಬ್ಬೊಬ್ರೆ ಹೋಟೆಲ್ಗೆ ಹೋಗೋದು ಅಭ್ಯಾಸ ಮಾಡ್ಕೊಳ್ತೀವಲ್ವಾ, ಸೊ ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಪಲಾವ್ ಆರ್ಡರ್ ಮಾಡಿದೀನಿ. ಪಲಾವ್ ಬಂದ್ರೆ ತಿನ್ಬಿಟ್ಟು ಅದಾದ್ಮೇಲೆ ಬೇರೆ ಶಾಪ್ಸ್ಗೆಲ್ಲ ಹೋಗ್ಬೇಕಾಯ್ತು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್ ಇದೆ, ನೋಡ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಊಟ ಬಂದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಊಟ ತಿನ್ಕೊಂಡು ನನ್ನ ಹಸ್ಬೆಂಡ್ಗೂ ಕೂಡ ವಿಡಿಯೋ ಕಾಲ್ ಮಾಡಿದೆ. ನೋಡು ಫಸ್ಟ್ ಟೈಮ್ ನಾನು ಹೋಟ್ಲಲ್ಲಿ ಒಬ್ಳೆ ಬಂದು ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಪಲಾವ್ ಬಂತು ಗೈಸ್. ಪಲಾವ್ಗೆ ಗಟ್ಟಿ ಕರ್ಡ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆಯ್ತು. ಸೊ ನಾನು ಬಂದಿರೋ ಹೋಟೆಲ್ ಬಂದ್ಬಿಟ್ಟು ರಾಘವೇಂದ್ರ ಹೋಟೆಲ್ ಅಂತ ಹೇಳ್ಬಿಟ್ಟು. ಎಲ್ಲೋದ್ರು ನಮ್ಮ ರಾಘವೇಂದ್ರ ಸ್ವಾಮಿ ನಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕೆ ನಿದರ್ಶನ ಗೈಸಿದಿಲ್ಲ. ಓಕೆ ಗೈಸ್, ಚೆನ್ನಾಗಿದೆ. ನೀವೇನೋ ಚಿಕ್ಕಪೇಟೆಗೆ ಬಂದ್ರೆ ಈ ಹೋಟೆಲ್ಗೆ ಬರ್ಬೋದು. ಪ್ರೈಸ್ ಅಂತೂ ಗೊತ್ತಿಲ್ಲ, ಇನ್ನೂ ಪೇ ಮಾಡಿಲ್ಲ. ದೊಡ್ಡದಾಗಿ ಬಂದ್ಬಿಟ್ಟು ಸರ್ವಿಸ್ ಹಾಲಲ್ಲಿ ಕೂತ್ಕೊಬಿಟ್ಟಿದ್ದೀನಿ ಗೈಸ್. ಅಂತೂ ಚೆನ್ನಾಗಿದೆ, ಬಟ್ ಬೇರೆ ಐಟಮ್ಸ್ ನನಗಂತೂ ಗೊತ್ತಿಲ್ಲ. ನಾನು ಪಲಾವ್ ತಗೊಂಡಿದ್ದೆ, ಪಲಾವ್ ಚೆನ್ನಾಗಿದೆ. ನನಗೆ ರೈಸ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಗೈಸ್. ದೋಸೆ ಇಡ್ಲಿ ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ರೈಸ್ ಐಟಮ್ ತಗೊಂಡಿದ್ದೆ. ಚೆನ್ನಾಗಿದೆ. ಕಾಸ್ಟ್ ಅಂತ ಗೊತ್ತಿಲ್ಲ, ನಾನು ಇನ್ನೂ ಪೇ ಮಾಡಿಲ್ಲ. ಸರ್ವಿಸ್ ಹಾಲಲ್ಲಿ ಬಂದು ಕುತ್ಕೊಂಡು ತಿಂತಾ ಇದ್ದೀನಿ. ಫಸ್ಟ್ ಟೈಮ್ ಪ್ರಾಣಿ ತರ ಕುತ್ಕೊಂಡು ತಿಂತಾ ಇದ್ದೀನಿ. ಸೊ ಓಕೆ, ಒಬ್ಬೊಬ್ರೆ ಯಾವಾಗ ಒಬ್ಬರು ತಿರುಗಾಡ್ಬೇಕು, ಆವಾಗ ಜೀವನ ಏನು ಇನ್ಮೇಲೆ ಸಿಗ್ತೀನಿ ಗೈಸ್. ಆಮೇಲೆ ಪಾಪು ಸ್ಕೂಲಿಂದ ಬಂದಿದ್ದ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ವಿಡಿಯೋ ಕಾಲ್ ಮಾಡಿಸಿದ್ರು. ಅವ್ನು ಕೇಳ್ದ ಅಂತ ಹೇಳ್ಬಿಟ್ಟು. ಸೊ ನಾನು ಅದೇ ಅವ್ನಿಗೂ ತೋರಿಸ್ತಿದ್ದೆ ಹೋಟೆಲ್ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಅವನಿಗೆ ನನ್ನ ಹಸ್ಬೆಂಡ್ ತಿನ್ನಿಸ್ತಾ ಇದ್ದಾರೆ. ಸೊ ಇವ್ರು ಇರೋದಕ್ಕೆ ನನಗೂ ಒಂಥರ ಧೈರ್ಯ ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ದೊಡ್ಡದಾಗಿ ಬೇಬಿ ಕಾರ್ನ್ ಮಂಚೂರಿಯನ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಇವತ್ತು ತಿನ್ನಕ್ಕಾಗ್ತೀರಾ, ಅದು ತಿನ್ನಕ್ಕಾಗ್ತೀರಾ, ಇದು ತಿನ್ನಕ್ಕಾಗ್ತೀರಾ, ಒತ್ತಾಡ್ತಾ ಇದ್ದೀನಿ ಗೈಸ್. ಇವಾಗ ತಿಂದಿದ್ದಾಯ್ತು, ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೋಬೇಕು ಈಗ. ಸೊ ಇವಾಗ ಬ್ಯಾಂಗಲ್ಸ್ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಪಕ್ಕದ ರೋಡಲ್ಲಿ ಹೋಗಿ ಅಂತಂದ್ರು ಅವರು. ಸೊ ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ರಾಘವೇಂದ್ರ ಹೋಟೆಲ್ಗೆ ಹೋಗಿ ಅದರ ಪಕ್ಕದಲ್ಲೇ ನೀವು ರೋಡ್ ಇರುತ್ತೆ. ಆ ರೋಡ್ ಫುಲ್ಲು ನಿಮಗೆ ಫ್ಯಾನ್ಸಿ ಐಟಮ್ ಇರೋವಂಥದ್ದೇ ಇರೋದು. ಬ್ಯಾಂಗಲ್ಸ್ ಆಗಿರ್ಬೋದು, ಕ್ಲಿಪ್ಸು, ಪ್ರತಿಯೊಂದು ಕೂಡ ಆ ಒಂದು ರೋಡಲ್ಲೇ ಸಿಗುತ್ತೆ. ಯಾರಿಗಾದರೂ ಕಂಪ್ಲೀಟಾಗಿ ಬೇಕು ಅಂದರೆ ನನಗೆ ಹೇಳಿ ಗೈಸ್. ನಾನು ನೆಕ್ಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ನೆಕ್ಸ್ಟು ಸ್ಯಾರೀಸ್ಗೆ ಹೋಗಿದ್ದೆ. ಸ್ಯಾರಿ ಕೂಡ ಹೊಸ ಶಾಪಲ್ಲಿ ಟ್ರೈ ಮಾಡಿದೆ. ತುಂಬಾ ಕ್ವಾಲಿಟಿ ಇರೋಂಥ ಸ್ಯಾರೀಸ್ ಕೊಟ್ಟರು. ನೋಡಿ ಇಷ್ಟು ತಗೊಂಡು ಹೋಗ್ತಾ ಇದ್ದೀನಿ. ಬ್ಯಾಗ್ ಎಷ್ಟು ತಗೊಳ್ಳೋದಕ್ಕೆ ನನಗೆ ಬೆಳಗ್ಗೆಯಿಂದ ಸಂಜೆ ಆಯಿತು. ಆಲ್ಮೋಸ್ಟ್ ನಾನು 11:30ಗೆ ಇರೋ ಚಿಕ್ಕಪೇಟೆಗೆ ರೀಚ್ ಆಗಿದ್ದು. ಸೊ ಇವಾಗ 6 o'clock ಆಗಿದೆ, ಇಷ್ಟೊತ್ತಾಗಿದೆ. ಆಮೇಲೆ ಅಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಲೇ ಇಲ್ಲ. ಎಲ್ಲ ಒಬ್ಬಳೆ ಎತ್ಕೊಂಡು ತಿರುಗಿದ್ದೀನಿ ಗೈಸ್. ತೂಕ ಇದೆ, ಸ್ಯಾರೀಸ್ ಮಾತ್ರ ಸಿಕ್ಕಾಪಟ್ಟೆ ತೂಕ ಇದೆ. ಸೊ ಟೋಟಲ್ ಇವತ್ತು ನಾನು ಎಲ್ಲ ಸೇರಿ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗಿದ್ದು ಆಲ್ಮೋಸ್ಟ್ ಒಂದು 25,000 to 30,000 ಗೈಸ್. ಸೊ ಇಷ್ಟೇ ಇನ್ವೆಸ್ಟ್ಮೆಂಟ್ ಆದರೆ ಮಾಡ್ತೀನಿ ಅಂತ ನಮ್ಗೆ ಕೇಳಿದಾಗ ನಾವು ಇಷ್ಟಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಆಗಿರ್ತೀವಿ ಗೈಸ್. ಅದರಲ್ಲಿ ನನಗೆ ಅನುಭವ ಬಂದಿರೋದು. ಸೊ ಪಾಪ ನಮ್ಮಪ್ಪ ಅಕೌಂಟ್ ಹೇಳ್ಬಿಟ್ಟು 15,000 ರೂಪಾಯಿ ಕೊಟ್ಟಿದ್ರು. ನಾನು ಅದನ್ನು ನನ್ನ ಇನ್ವೆಸ್ಟ್ಮೆಂಟ್ಗೆ ಹಾಕೋಬಿಟ್ಟೆ. ನಮ್ಮಪ್ಪಗೆ ಏನೋ ಒಂದು ಹೇಳ್ಬೋದು ಅಂತ ಹೇಳ್ಬಿಟ್ಟು, ಬಟ್ ಕೇಳ್ಬಿಟ್ಟೇ ಹಾಕೊಂಡೆ ಗೈಸ್. ಸೊ ಕೇಳಿದ್ರೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಚಿಕ್ಕಪೇಟೆಯಲ್ಲಿ ಅಲ್ಲಿ ನಿಂತ್ಕೊಂಡು ಬಾಲಾಜಿ ಕಟ್ಟಡದಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಆಟೋ ಬುಕ್ ಮಾಡ್ತಾ ಇದ್ದೀನಿ. ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು, ಬುಕ್ ಮಾಡ್ಕೊಳ್ಳೋದು. ಅವರೇ ಕಾಲ್ ಮಾಡಿ ಹೇಳ್ತಿದ್ರೆ ಆಗಲ್ಲ, ಕ್ಯಾನ್ಸಲ್ ಮಾಡ್ಕೊಡಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಇರಬೇಕಾದ್ರೆ ಪಾಪ
ಪಾಪ ಈ ಅಂಕಲ್ ಒಬ್ರು ಅಲ್ಲಿ ಬಂದ್ರು. ಆಮೇಲೆ ಕರ್ಕೊಂಡು ಹೋಗ್ತೀರಂತ ಹೇಳಿದಕ್ಕೆ ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಅದೇ ಪ್ರೈಸ್ಗೆ ಒಂದು 50-100 ರೂಪಾಯಿ ಹೆಚ್ಚು ಕಡಿಮೆ ಮಾತಾಡಿ ಹೋಗ್ತಾ ಇದೀವಿ ಗೈಸ್. ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಲ್ಲ, ಒಬ್ಬರೇ ಬಂದ್ರೆ ಆಕ್ಚುಲಿ ಒಬ್ಬರೇ ಬಂದ್ರೆ ನಾವು ಪರ್ಚೇಸ್ ಮಾಡಿದಾಗ ಒಂಥರ ಮೈಂಡ್ ಬೇರೆ ಥರನೇ ಹೋಗುತ್ತೆ ಗೈಸ್. ನಮ್ಗೆ ಏನು ಬೇಕು ಏನು ಬೇಡ ಅವ್ರು ಮಾತ್ರ ತಗೊಂಡು ಸುಮ್ಮನೆ ಬರ್ತೀವಿ. ಚೆನ್ನಾಗಿದೆ ಇರೋದ್ರಿಂದ, ಬಟ್ ತಲೆ ಬಂದು ಸಿಕ್ಕಾಪಟ್ಟೆ ನೋಡ್ತಾ ಇದೆ. ಇನ್ನು ಮಧ್ಯಾಹ್ನ ಬಿಸಿಲು ಊಟ ಅಲ್ವಾ, ಒಂಥರ ಹೊಟ್ಟೆ ಹಸಿವೇನು ಇಲ್ಲ, ಚೆನ್ನಾಗೇ ಹೋಗ್ತಾ ಇದೆ ಗೈಸ್. ಆಮೇಲೆ ಬೇಲ್ಪುರಿ ತೊಗೊಂಡಿದ್ದೀನಿ, ಬೇಲ್ಪುರಿ ತೊಗೊಂಡು ಹೋಗ್ಬೇಕು ಇನ್ನು. ಸೊ ಇಷ್ಟೇ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಟ್ಯೂಷನ್ ಮಕ್ಕಳು ಕೂಡ ಬಂದಿರ್ತಾರೆ ಪಾಪ, ಅವ್ರಿಗೆ ನಾಳೆಯಿಂದ ಟೆಸ್ಟ್ ಇತ್ತು, ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೋ. ನನ್ನ ಹಸ್ಬೆಂಡ್ ಸೀಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಅವ್ರಿಗೆ ಮೀಟಿಂಗ್ಸ್ ಇದ್ದರೆ ಕಷ್ಟ. ಬೆಳಗ್ಗೆಯಿಂದ ಪಾಪ ಅವರು ಕೆಲಸ ಮಾಡಿರಲ್ಲ ಪಾಪು ಇರೋದಕ್ಕೆ, ಮಧ್ಯಾಹ್ನದವರೆಗೂ ಮಾಡಿರ್ತಾರೆ. ಅದರಲ್ಲೂ ಅವರು ಗಣೇಶದ್ದು ಏನು ಕಾಂಪ್ಲೀಟ್ ಆಗಿದ್ದು ಅನ್ಕೊಂಡಿದ್ರು, ಅದು ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಗೈಸ್. ನಮ್ಮ ಅತ್ತೆನೂ ಫೋನ್ ಮಾಡಿದ್ರು, ಒಂದು ಕಡೆ ನಮ್ಮ ಅಮ್ಮನೂ ಫೋನ್ ಮಾಡಿದ್ರು, ಎಲ್ಲಿದ್ಯಾ ಎಲ್ಲಿದ್ಯಾ ಅನ್ಕೊಂಡು. ಸೊ ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಇವಾಗ ಮನೆಗೆ ಹೋಗ್ಬೇಕು, ಮನೆಗೆ ಹೋದ್ಮೇಲೆ ನಾನು ಅದಕ್ಕೆ ಸಿಗ್ತೀನಿ ಗೈಸ್. ಏನು ಪರ್ಚೇಸ್ ಮಾಡಿದ್ದೀನಿ, ಹೊಸ ಸ್ಯಾರೀಸ್ ಅಲ್ಲಿ ಕಲೆಕ್ಷನ್ಸ್ ಇದೆ. ಸೊ ಅದನ್ನ ನನಗೆ ಮನೆಗೆ ಹೋದ್ಮೇಲೆ. ಆಮೇಲೆ ನಾನು ಆಟೋದಲ್ಲೇ ಕರ್ಕೊಂಡು ಬರ್ತಾರಲ್ವ, ಅಂಕಲ್ಲು ಬಿಸ್ಕೆಟ್ ಇಟ್ಕೊಂಡಿದ್ರು ಮಾರಿಗೋಲ್ಡು. ಸೊ ಅವ್ರು ತಿನ್ನೋದಕ್ಕೆ ಅಂತ ತಗೊಂಡಾಗ ನನಗೂ ಕೂಡ ಕೊಟ್ಟರು, ತಗೊಳ್ಳಿ ಅಂತ. ತುಂಬ ಕೈಂಡ್ ಹಾರ್ಟೆಡ್ ಆಗಿದ್ರು ಅವರು. ಬಿಸ್ನೆಸ್ ಅಂದ್ರೆ ಹೆಂಗ್ ಮಾಡೋದು ಅಂದ್ರೆ ನೀವು ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ ನಿಮ್ಗೆ? ಯಾವ್ದಾದ್ರು ಮಾಡ್ಬೋದು, ನಿಮ್ಗೆ ಯಾವ್ದು ಸೆಟ್ಟಿಂಗ್ ಆಗುತ್ತೆ ಆ ಬಿಸ್ನೆಸ್ ಮಾಡ್ಕೋಬೇಕು. ಇವಾಗ ಕೆಲವೊಬ್ರು ಮಾಡಿ ಬಿಟ್ಬಿಡ್ತಾರೆ. ಇವಾಗ ನೋಡಿ, ನಾನು ಫಾರ್ ಎಕ್ಸಾಂಪಲ್ ಸ್ಯಾರಿ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಇವಾಗ ನನಗೆ ವರಲಕ್ಷ್ಮಿ ಹಬ್ಬದಾಗ್ಲಿಂದ ಸೇಲ್ ಕಡಿಮೆ ಆಗ್ಬಿಟ್ಟಿದೆ. ಸೊ ಬಿಡು ಇದೇನು ಅಂತ ಬಿಟ್ಬಿಡ್ತೀವಿ. ಫ್ಯಾನ್ಸಿ ಸ್ಟೋರ್ ಮಾಡ್ಬೋದು, ಫ್ಯಾನ್ಸಿ ಸ್ಟೋರ್ ಒಳ್ಳೆ ಪ್ರಾಫಿಟ್ ಇದೆ. 40-50% ಸಿಗುತ್ತೆ ಹೊರಗಡೆ. ಫ್ಯಾನ್ಸಿ ಸ್ಟೋರ್ ಅಲ್ಲಿ ಅದು ಕಂಟಿನ್ಯೂ ಯಾವಾಗಲೂ ನಡೆಯುತ್ತೆ. ಫೆಸ್ಟಿವಲ್ ಚೆನ್ನಾಗಿ ನಡೆಯುತ್ತೆ. ಅದ್ರಲ್ಲಿ ಎಲ್ಲ ಐಟಮ್ ಸಿಗ್ಬೇಕು ನೀವು. ಫ್ಯಾನ್ಸಿ ಸ್ಟೋರ್ ಅಲ್ಲಿ 50% ಮಾರ್ಕೆಟ್ ಇದೆ. ತಗೊಳ್ಳಿ, ಬ್ಯಾಂಗಲ್ಲೇ ತಗೊಳ್ಳಿ, ಆಮೇಲೆ ಆರ್ಟಿಫಿಷಿಯಲ್ ಲೇಡೀಸ್ ಎಲ್ಲ ಇದೆಯಲ್ಲ, ಆ ಥರ ನೀವು ಯಾವ್ದಾದ್ರು ಬಿಸ್ನೆಸ್ ಫ್ಯಾನ್ಸಿ ಸ್ಟೋರ್ ಮಾಡ್ಬೋದು ನೀವು. ಯಾಕಂದ್ರೆ ಸ್ವಲ್ಪ ಅಮೌಂಟು ಕಮ್ಮಿನೇ ಇರುತ್ತೆ ಅದಕ್ಕೆ. ಬೇರೆ ಬಿಸ್ನೆಸ್ ದುಡ್ಡು ಜಾಸ್ತಿ ಬೇಕು. ಫ್ಯಾನ್ಸಿ ಸ್ಟೋರಲ್ಲಿ ಆರಾಮಾಗಿ ಮಾಡ್ಕೋಬೋದು. ನೀವು ಫಸ್ಟ್ ಬ್ಯಾಂಗಲ್ಸ್ ಮಾಡಿ ಅದಾದ್ಮೇಲೆ ಮಾಡ್ತಾ ಇದ್ದೀವಿ. ಓಕೆ, ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ ಮಾಡಿ ನಾವೆಲ್ಲ ಹೋಲ್ಸೇಲ್ ಕೊಡ್ತಾ ಇದ್ವಿ. ಅವ್ರು ಹಂಗೆ ರೀಟೇಲ್ ಕೊಡೋರು ಹೋಲ್ಸೇಲ್ ಕೊಡೋರು. ಅಲ್ಲಿ ಬರ್ತಾರಲ್ಲ ಯಜಮಾನ್ರು, ನಮ್ದು ಪ್ಲಾಸ್ಟಿಕ್ ಬ್ಯಾಂಗಲ್ಸ್. ಓಕೆ, ಗ್ಲಾಸ್ ಅಲ್ಲ, ಗ್ಲಾಸ್ ಬಂದು ಫಿರೋಜಾಬಾದ್ ಬಿಟ್ರೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಎಲ್ಲಿ? ಫಿರೋಜಾಬಾದ್. ಓಕೆ, ಅಲ್ಲಿ ಬಿಟ್ರೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಇದು ಪ್ಲಾಸ್ಟಿಕ್ ನಾವು ಮಾಡ್ತಾ ಇದ್ದೀವಿ. ಎಷ್ಟು ತಗೋತಾ ಬೆಂಗಳೂರಲ್ಲಿ ಕಮ್ಮಿ 120-125. ಸೊ ಅಂಕಲ್ ಕೂಡ ಅವ್ರ ಅನುಭವನ ಹೇಳ್ಕೊಂಡು ಬರ್ತಾಯಿದ್ರು. ಆ್ಯಕ್ಚುಲಿ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಅವರು ಎಷ್ಟು ಒಂದು ಒಳ್ಳೆ ಬಿಸ್ನೆಸ್ ಫೀಲ್ಡಲ್ಲಿ ಇದ್ದು, ಅದಾದಮೇಲೆ ಅವ್ರ ವೈಫು ಇಲ್ವಂತೆ. ಸೊ ಅದಕ್ಕೋಸ್ಕರ ಅವರು ಸುಮ್ಮನೆ ಒಂದು 6 o'clock ಮೇಲೆ ಆಟೋ ಓಡಿಸ್ತಾರೆ ಅಷ್ಟೇ ಅಂತ ಹೇಳ್ತಾಯಿದ್ರು. ತುಂಬಾ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿದ್ದು. ಹೋಪ್ ಅವ್ರ ನಂಬರ್ ತೊಗೊಳಕ್ಕಾಗಲಿಲ್ಲ, ಅವ್ರ ನಂಬರ್ ತೊಗೊಂಡಿದ್ರೆ ಚೆನ್ನಾಗಿರೋದು. ಸೊ ಈ ವಿಡಿಯೋ ನೋಡಿದರೆ ಅವರು ಖುಷಿ ಪಡೋರು. ಎಂತಕ್ಕೆ ಅಂದರೆ ಅವರು ಅಲ್ಲಿ ಇಲ್ಲಿ ಹೋಗಿ ಟೈಮ್ ಪಾಸ್ ಮಾಡೋದಕ್ಕಿಂತಲೂ ಏನೋ ಒಂದು ದುಡಿಯೋದು ಒಳ್ಳೇದಲ್ವಾ ಮೇಡಮ್ ಅಂತ ಹೇಳಿಬಿಟ್ಟು ಈ ರೀತಿ ಆಟೋ ಓಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅವ್ರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ಓನ್ ಮನೆ ಇದೆ, ಒಳ್ಳೆ ಪ್ಲೇಸಲ್ಲೇ ಇದೆ. ಐ ಥಿಂಕ್ ಓರಿಯನ್ ಮಾಲ್ ಆಪೋಸಿಟಲ್ಲಿ ಎಲ್ಲೋ ಅವ್ರದ್ದು ಮನೆ ಕೂಡ ಇರೋದು. ಅಂಥವರು ಕೂಡ ಈ ಒಂದು ಚಿಕ್ಕದಾದ್ರೂ ಆಗಲಿ ನಾನು ದುಡಿಬೇಕು ನನ್ನ ಒಂದು ಕೈಯಲ್ಲಾಗುವಷ್ಟು ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು ಇಂಥವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದಾಗ. ನಮ್ಮ ಥರ ಬಿಸ್ನೆಸ್ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೂ ಅದೇ ಒಂಥರ ಸ್ಫೂರ್ತಿ ಅಲ್ವಾ. ಸೊ ಇವ್ರ ಜೊತೆ ಮಾತಾಡಿಕೊಂಡು ಹಾಗೆ ಮನೆಗೆ ಹೋದೆ. ಆಮೇಲೆ ನಾನು ಮನೆಗೆ ಬಂದೆ. ಮನೆಗೆ ಬಂದಿದ್ದಾದಮೇಲೆ ಐಟಮ್ಸ್ ಎಲ್ಲನೂ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂತ ಹೇಳಿ. ಸೊ ಅದಾದಮೇಲೆ ಆಟೋಗೆ ನಾನು 600 rupees ಪೇ ಮಾಡಿದೆ. ಯೂಶ್ವಲಿ ನನಗೆ ಚಿಕ್ಕಪೇಟೆಯಿಂದ ಇಲ್ಲಿಗೆ ಬರೋದಕ್ಕೆ 550 rupees ಓಲಾ ಊಬರಲ್ಲಾಗುತ್ತೆ. ಬಟ್ ಆದರೆ ಅಲ್ಲಿ ನನಗೆ ಯಾವುದೇ ಒಂದು ಆಟೋ ಕೂಡ ಬುಕ್ ಆಗದೆ ಇರೋದ್ರಿಂದ ಇವರಿಗೆ 50 rupees ಎಕ್ಸ್ಟ್ರಾ ಕೊಟ್ಟೆ ನಾನು ಬಂದೆ. ಬಟ್ ಆದರೆ ನಮಗೆ ಅಲ್ಲಿ ಒಳಗಡೆ ಯಾವುದೇ ರೀತಿ ಆಟೋಸ್ ಬರೋಲ್ಲ, ನಾವು ಅಲ್ಲಿಂದ ಎತ್ಕೊಂಡು ಬರೋಕ್ಕಾಗಲ್ಲ ಒಬ್ಬರೇ. ಅಂಥ ಟೈಮಲ್ಲಿ ಈ ಥರ ಬುಕ್ ಮಾಡ್ಕೊಂಡು ಬರೋದು ಅಂದರೆ ಈ ಥರ ಯಾರನ್ನ ಅವರು ಹೆಲ್ಪ್ ಮಾಡ್ತೀವಿ ಅಂದಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಬರೋದೇ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಆಮೇಲೆ ನೀವೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದಾಗ ನಂದೊಂದು ಸ್ಮಾಲ್ ಸಜೆಷನ್. ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಎರಡನೇ ವ್ಯಕ್ತಿಗೆ ಜಾಗ ಕೊಡಬೇಡಿ ಗೈಸ್. ಸೊ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಅದು ಕಷ್ಟನೋ ನಷ್ಟನೋ ನೀವೇ ಅನುಭವಿಸಿ. ಈವನ್ ನಿಮ್ಮ ಜೊತೆಲಿರೋ ನಿನ್ನ ಹಸ್ಬೆಂಡ್ಗೂ ಕೂಡ ಗೊತ್ತಾಗಲೇಬಾರ್ದು ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಎಷ್ಟು ಲಾಭ ಬರ್ತಾಯಿದೆ ಎಷ್ಟು ನಷ್ಟ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ಸೊ ಇದು ನನಗೆ ಕ್ಲಿಯರಾಗಿ ಅರ್ಥ ಆಗಿರೋದು, ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಮ ಕಷ್ಟ ಏನಿದೆಯೋ ಅದನ್ನು ನೀವೇ ಪಡಿ. ಸೊ ಒಂದಲ್ಲ ಒಂದಿನ ನಿಮಗೆ ಲಾಭ ಸಿಕ್ಕೇ ಸಿಗುತ್ತೆ, ನೀವು ಒಂದು ಹಂತಕ್ಕೆ ಬೆಳಿತೀರಾ. ಸೊ ಇದು ಬಿಸ್ನೆಸ್ ಗುಟ್ಟು ಅನಿಸುತ್ತೆ ಗೈಸ್. ಸೊ ಅದಕ್ಕೆ ಯಾರೋ ಅವರ ಬಿಸ್ನೆಸ್ ಗುಟ್ಟನ್ನ ಯಾರ ಹತ್ರ ಎರಡನೇ ವ್ಯಕ್ತಿ ಹತ್ರ ಬಿಟ್ಟು ಕೊಡಲ್ಲ. ಸೊ ನಾನು ಅಷ್ಟೇ. ಆದರೆ ನಾನು ಮಾಡಿದ ತಪ್ಪು ನನಗೆ ಅರ್ಥ ಆಯಿತು.
ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಗೈಸ್. ಸೊ ನನ್ನ ಹತ್ರ ಈ ಸಲ ಹೊಸ ಹೊಸ ಕಲೆಕ್ಷನ್ಸ್ ಇದೆ. ಕಾಂಜೀವರಂ ಇಮಿಟೇಷನ್ ಸ್ಯಾರೀಸ್ ಆ್ಯಂಡ್ ಸೆಮಿ ಮೈಸೂರು ಸಿಲ್ಕ್ ಆ್ಯಂಡ್ ಜಾರ್ಜೆಟ್ ಮೆಟೀರಿಯಲ್ದು ಎಲ್ಲ ಸ್ಯಾರೀಸ್ ಇದೆ. ತುಂಬ ಹೊಸ ಕಲೆಕ್ಷನ್ಸ್ ಈ ಸಲ ಇದೆ. ಯಾರಿಗಾದ್ರೂ ಬೇಕು ಅಂದರೆ ನೀವು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಹಾಯ್ ಅಂತ ಮೆಸೇಜ್ ಕಳಿಸಿ, ನಾನು ನಿಮಗೆ ಫೋಟೋಸ್ ಕಳಿಸ್ತೀನಿ. ಆ್ಯಂಡ್ ಇವಾಗ ಪೈಪ್ಲೈನ್ ಬಾರ್ಡರಲ್ಲಿ ಜಸ್ಟ್ 1050 ರುಪೀಸ್ಗೆ ವಿತ್ ವೈಟ್ ಬ್ಲೌಸ್ ಆ್ಯಂಡ್ ಸ್ಯಾರಿಯಲ್ಲೇ ಒಂದು ಬ್ಲೌಸ್ ಬಂದಿರುತ್ತೆ. ಸೊ ಅದು ಕೂಡ ಬರ್ತಾಯಿದೆ ಆ್ಯಂಡ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ. ಸೊ ಇದೊಂದು ಆಫರ್ ನಡೀತಾ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಈಗ ನೀವು ವೈಟ್ ಕಲರ್ ಟ್ರೆಂಡಿಂಗ್ ಬ್ಲೌಸ್ ಇದೆಯಲ್ವಾ, ಸೊ ಅದೇ ಬ್ಲೌಸಲ್ಲಿ ಇವಾಗ ಕಲರ್ ಬ್ಲೌಸಸ್ ಕೂಡ ಬೇಕು ಅಂದರೆ ನನಗೆ DM ಮಾಡಿ, ಆ ಬ್ಲೌಸಸ್ ಕೂಡ ಅವೈಲೇಬಲ್ ಇದೆ. ಯಾರಿಗಾದ್ರೂ ಸ್ಯಾರೀಸ್ ಬೇಕು ಅಂದರೆ DM ಮಾಡಿ ಗೈಸ್, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ವಾಟ್ಸಪ್ ನಂಬರ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಸ್ಕ್ರೀನ್ ಮೇಲೆ, ಅದೇ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಾನು ನಿಮಗೆ ಫೋಟೋಸ್ ಕಳಿಸ್ತೀನಿ. ಸೊ ಒಳ್ಳೊಳ್ಳೆ ಆಫರ್ಸ್ ಕೂಡ ಇದೆ. ಬೇಗ DM ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಥವಾ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಗೈಸ್. ಸೊ ಯಾರಿಗಾದ್ರೂ ಸ್ಯಾರೀಸ್ ಬೇಕಾದರೂ ಅವರು ಕೂಡ ಆರ್ಡ್ರ್ ಮಾಡ್ಕೊಳ್ತಾರೆ. ಜಸ್ಟ್ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ, ನಾವು ಸಿಂಗಲ್ ಆಗಿ ಹೋಗಿ ಕೂಡ ನಮ್ಮ ಒಂದು ಬಿಸ್ನೆಸ್ಗೆ ಏನು ಬೇಕೋ ಅದನ್ನ ತೊಗೊಂಡು ಬರಬಹುದು ಅನ್ನೋ ಉದ್ದೇಶ ಅಷ್ಟೇ ಗೈಸ್.